ನಿನ್ನನ್ನು ನಿಧಾನವಾಗಿ ಹಾಳು ಮಾಡ್ತಿರೋದೇನು ಗೊತ್ತಾ? ಅದು ಎಡಿಕ್ಷನ್. ಹೌದು. ಹಲವರಿಗೆ ಇದು ಸಣ್ಣ ವಿಷಯ ಅಂತ ಅನ್ಸುತ್ತೆ. ಆದ್ರೆ ನಿಜವಾಗಿ ನೋಡಿದ್ರೆ ಇದು ನಿನ್ನ ಟೈಮ್, ಎನರ್ಜಿ, ಫೋಕಸ್ ಎಲ್ಲವನ್ನೂ ಕಳೆದುಕೊಳ್ಳಿಸುತ್ತೆ. ಮೊದಲು ಇದು ಜಸ್ಟ್ ಟೈಮ್ ಪಾಸ್ ಅಂತ ಶುರುವಾಗುತ್ತೆ. ಒಂದ್ಸಾರಿ ನೋಡೋಣ ಅನ್ನೋ ಯೋಚನೆ. ಆದ್ರೆ ನಿಧಾನವಾಗಿ ಅದು ಹ್ಯಾಬಿಟ್ ಆಗುತ್ತೆ. ಮತ್ತೆ ಅದೇ ಹ್ಯಾಬಿಟ್ ಎಡಿಕ್ಷನ್ ಆಗುತ್ತೆ. ನಂತರ ಏನಾಗುತ್ತೆ ಗೊತ್ತಾ? ನೀನು ಒಬ್ನೇ ಇರೋಕೆ ಹೆಚ್ಚು ಇಷ್ಟಪಡುವೆ, ನಿನ್ನ ಕಾನ್ಫಿಡೆನ್ಸ್ ಕಡಿಮೆ ಆಗುತ್ತೆ, ಕೆಲ್ಸಕ್ಕೆ ಕಾನ್ಸಂಟ್ರೇಷನ್ ಇರೋದಿಲ್ಲ, ಸಮಯ ವ್ಯರ್ಥ ಆಗುತ್ತೆ, ಜೀವನ ಸ್ಲೋ ಆಗುತ್ತೆ. ಆ ಸಮಯದಲ್ಲಿ ನೀನರಿಯಬೇಕು, ಇದು ನನ್ನ ಜೀವನವನ್ನ ಹಾಳು ಮಾಡ್ತಿದೆ. ಆದ್ರೆ ಕೇಳು, ಇದರಿಂದ ಹೊರಬರೋದು ಅಸಾಧ್ಯ ಅಲ್ಲ. ಮೊದಲ ಹೆಜ್ಜೆ ಏನ್ ಗೊತ್ತಾ? ಎಕ್ಸೆಪ್ಟ್ ಮಾಡು. ನನಗೆ ಈ ಸಮಸ್ಯೆ ಇದೆ. ನಿನ್ನನ್ನು ನೀನೇ ಸುಳ್ಳು ಹೇಳ್ಕೊಳ್ಬೇಡೆ. ಚೇಂಜ್ ಆಗ್ಬೇಕು ಅನ್ನೋ ಸ್ಟ್ರಾಂಗ್ ಡಿಸಿಷನ್ ತೆಗೆದುಕೋ. ಯಾಕಂದ್ರೆ ಚೇಂಜ್ ಹೊರಗಿನಿಂದ ಬರೋದಿಲ್ಲ, ಒಳಗಿನಿಂದ ಬರಬೇಕು. ಕೆಲವು ಸಿಂಪಲ್ ಸ್ಟೆಪ್ಸ್. ಮೊಬೈಲ್ ಯೂಸ್ ಕಂಟ್ರೋಲ್ ಮಾಡು, ಎಸ್ಪೆಷಲಿ ರಾತ್ರಿ. ಎಕ್ಸಸೈಸ್ ಶುರು ಮಾಡು. ಬಾಡಿ ಟಯರ್ಡ್ ಆಗಿದ್ರೆ ಮೈಂಡ್ ಕಾಮ್ ಆಗುತ್ತೆ. ಒಳ್ಳೆಯ ಕಾಂಟೆಂಟ್ ನೋಡಿ ಕಲ್ತ್ಕೋ. ಒಬ್ರ ಜೊತೆ ಶೇರ್ ಮಾಡು. ಟ್ರಸ್ಟ್ ಪರ್ಸನ್. ಮೊದಲ 2 ರಿಂದ 3 ದಿನ ಕಷ್ಟ ಆಗುತ್ತೆ. ಆದ್ರೆ ನೀನು ಕಂಟ್ರೋಲ್ ಮಾಡಿದ್ರೆ ನೀನೇ ನಿನ್ನ ಮೇಲೆ ಪ್ರೌಡ್ ಆಗ್ತೀಯ. ನಿನ್ನ ಮೈಂಡ್ ನಿನ್ನ ಕಂಟ್ರೋಲ್ನಲ್ಲಿರಬೇಕು, ಅದು ನಿನ್ನನ್ನು ಕಂಟ್ರೋಲ್ ಮಾಡಬಾರ್ದು. ಟೆಂಪರರಿ ಪ್ಲೆಷರ್ಗಾಗಿ ಪರ್ಮನೆಂಟ್ ಡ್ಯಾಮೇಜ್ ಮಾಡಬೇಡ. ನಿನ್ನ ಫ್ಯೂಚರ್ ದೊಡ್ಡದು, ನಿನ್ನ ಕನಸುಗಳು ಸ್ಟ್ರಾಂಗ್. ಈ ಎಡಿಕ್ಷನ್ ನಿನ್ನನ್ನು ನಿಲ್ಲಿಸಲಾರದು. ಇವತ್ತೇ ನಿರ್ಧಾರ ಮಾಡು, ನಾನು ನನ್ನ ಜೀವನವನ್ನ ಬದಲಿಸ್ತೀನಿ.